ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಡೇಲಿ ನಾವು ಹೋಗಿರೋ ದೇವಸ್ಥಾನ ಯಾವುದು, ನಾವು ಎಲ್ಲೆಲ್ಲಿ ಹೋಗಿದ್ದು, ಯಾವ ಥರ ಸೆಲೆಬ್ರೇಟ್ ಮಾಡಿದೋ ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗಂಡ ಹೆಂಡತಿಯ ಸಂಬಂಧ ಎಂದೂ ಮುಗಿಯದ ಅನುಬಂಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೆ ನಾವು ಮದುವೆಯಾಗಿ 5 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದು, ನನಗೆ ತುಂಬ ಜನ ವಿಶ್ ಮಾಡಿದ್ದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾವು ಹೊರಟಿದ್ದು ವಿಜಯಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಆ ದೇವಸ್ಥಾನ ಇರೋದು ಕೂಡ ನಾಗರಹೊಳೆಯಿಂದ ಮುಂದೆ ಆ ದೇವಸ್ಥಾನ ಇರುವಂಥದ್ದು. ಸೊ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು. ಇನ್ನೊಂದು, ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಬಟ್ ನಮ್ಮ ಮನೆಯವರು ನನ್ನ ಮಗಳು ಹೋಗಬೇಕು ಅಂತ ಹೇಳೋದಕ್ಕೆ ಆನ್ ದ ವೇ ನಾಗರಹೊಳೆಗೂ ಹೋದಂಗೆ ಆಗುತ್ತೆ, ಜೊತೆಗೆ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಂತ ಹೇಳಿ, ಯಾರ ಕಣ್ಣು ಬೀಳದೇ ಇರಲಿ, ವಿಘ್ನಗಳು ಇಲ್ಲದೇ ಇರಲಿ, ಯಾರೂ ನಮ್ಮ ಮಧ್ಯೆ ಬರದೇ ಇರಲಿ. ನೋಡಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ 100 ಮಾತು ಬರುತ್ತೆ, 100 ಮಾತು ಹೋಗುತ್ತೆ. ಆ ಸಂಬಂಧ ಯಾವಾಗಲೂ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಕೂಡ. ಸೊ ಅದು ಎಲ್ರಿಗೂ ಗೊತ್ತಿದೆ. ಬಟ್ ಏನು ಅಂತ ಹೇಳಿದ್ರೆ, ಕೆಲವೊಂದು ಸಂಬಂಧಗಳು ನಮ್ಮ ಅವರ ಮಧ್ಯದಲ್ಲಿ ಬರುವಂತಹ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಹೋಗುತ್ತೆ ವಿನಃ ಅವರ ಮಧ್ಯದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಬಾಂಡೇಜ್ ಅಂತೂ ಗ್ಯಾರಂಟಿ ಇರುತ್ತೆ. ಸೊ ಅದಕ್ಕೆ ಟೈಮ್ ಕೊಡಿ. ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡೇಜ್ ಬೆಳೆಯೋದಕ್ಕೆ ನೀವು ಒಂದು ಪಾರ್ಟ್ ಆಗಬೇಕೇ ಹೊರತು ಅವ್ರನ್ನ ದೂರ ಮಾಡೋದಕ್ಕೆ ನೀವೊಂದು ಪಾರ್ಟ್ ಆಗಬಾರ್ದು. ಸೊ ಆ ಥರ ಇದ್ದರೆ ಎಲ್ಲರ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಾವು ಕೂಡ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ಹೊರಟಿದ್ದು. ಇವಳಿಗೂ ಕೂಡ ಖುಷಿ, ಒಂದು ವೀಕೆಂಡ್ ಇತ್ತು, ಅವಳಿಗೂ ರಜಾ ಇತ್ತು, ಹೋಗಬೇಕು ಅಂತ ಹೇಳಿದ್ಲು ಅಂತ ಹೇಳಿ. ಸೊ ನಾವು ಕೂಡ ಹೊರಟು, ನಾವು ನಾಗರಹೊಳೆ ಇನ್ನಾದಾಗ ಇಲ್ಲಿ ನಾವು ಹೋಗಿದ್ದು ಅಷ್ಟು ದಿನದಲ್ಲಿ ಇವತ್ತಿಗೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಜೊತೆಗೆ ತುಂಬ ಟೈಮ್ ಕೂಡ ಜಾಸ್ತಿ ಎಲ್ಲ ಆಯಿತು. ಯಾಕೆ ಟೈಮ್ ಕಿಲ್ಲ ಆಯಿತು ಅಂತ ಹೇಳಿದ್ರೆ, ಇದೇ ದೇವಸ್ಥಾನ ನಾವು ಬಂದಿದ್ದು ಶ್ರೀ ವಿಜಯಿ ಗಣಪತಿ ದೇವಸ್ಥಾನ ಇದಾಗಿದೆ. ಈ ಒಂದು ದೇವಸ್ಥಾನಕ್ಕೆ ನಾನು ಒಳಗಡೆ ಹೋಗೋಗಿರಲಿಲ್ಲ. ಸೊ ಹಾಗಾಗಿ ಅವರಿಬ್ಬರು ಹೋಗಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋದರು. ಕ್ಲೋಸ್ ಆಗಿತ್ತು, ಲೇಟ್ ಆಗುತ್ತೆ ಅಂತ ಹೇಳಿ, ಯಾಕೆಂದರೆ ಹೋಗಬೇಕಾದ್ರೆ ಕತ್ಲೆ ಆಗುತ್ತೆ ಅಂತ ಹೇಳಿ ಕೈ ಮುಕ್ಕೊಂಡು ನಾವು ಬಂದಿದ್ದಕ್ಕೆ ಅವ್ರು ಓಪನ್ ಮಾಡಿದ್ರು. ಸೊ ಕೈ ಮುಕ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟು ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು, ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಲೈಟಾಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾಗರಹೊಳೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಬೇಕು. ಈ ಕಡೆಯಿಂದನೂ ಕೂಡ ಕುಟ್ಟ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು, ಎಷ್ಟು ಆನೆಗಳು ಹಾವಳಿ ಇತ್ತು ಅಂತ ಹೇಳಿದ್ರೆ, ಒಂದೇ ಕಡೆ ಮಿನಿಮಮ್ ಅಂದರೂ 15 ಅಷ್ಟು ಆನೆಗಳನ್ನ ನಾವು ನೋಡ್ದೋ. ಇಲ್ಲಿ ಕಾಡು ಜನಗಳಲ್ಲಿ ನಿಂತಿದ್ದಾರೆ, ಅವ್ರಿಗೆ ಅದು ಕಾಣಿಸ್ತಾ ಇದೆ ಆನೆಗಳು. ಅವ್ರ ಮನೆ ಅಲ್ಲೇ ಹತ್ತಿರ, ನಮ್ಗಲ್ಲಿ ನಾವು ಹೋಗೋದಕ್ಕೆ ಹೆದರಿಕೆ ಆಗ್ತಾಯಿದೆ. ಬಟ್ ಅವ್ರುಗಳೆಲ್ಲ ಒಂಥರ ನೀಟಾಗಿ ನೋಡ್ಕೊಂಡು ಆರಾಮಾಗಿದ್ದರು. ಸೊ ನಾವು ಕೂಡ ಹತ್ರಕ್ಕೆ ಹೋಗಿ ಆನೆಗಳು, ಅಲ್ಲಿ ಒಂದು ಮರಿ ಆನೆ ಇದೆ ಅಂತ ಹೇಳಿದ್ರೆ ಬರೀ 2 ಆನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ ಅಂದರೂ 5-6 ಆನೆಗಳಂತೂ ಇದ್ದೇ ಇರುತ್ತೆ. ಎಲ್ಲ ಮೇಯ್ತಾ ಇದ್ದೋ. ಸೊ ನಾವು ಕೂಡ ನೋಡಿಕೊಂಡು ಆ ಕಡೆಯಿಂದ ರಿಟರ್ನ್ ಆಗ್ತಾಯಿದ್ದೋ. ನಮ್ಗನ್ಸಿದ್ದು ನೋಡಿ, ಆ ಒಂದು ಮಗುವಿಂದ ಅಷ್ಟು ಜನ ಒಂದು ಗೂಡ್ತಾರೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಥರ ಕಾಣಿಸ್ತಾ ಇತ್ತು. ಸೊ ನಾವು ಕೂಡ ನಮ್ಮ ಮಗಳಿಂದ ನಾವು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಅದನ್ನೆಲ್ಲ ಮೇಕೋವರ್ ಮಾಡಿಕೊಂಡು, ಈಗ ಎಲ್ಲರೂ ಕೇಳ್ತಾರೆ ನಮ್ಮನ್ನು ನೋಡಿದ್ರೆ, ನಿಮ್ಮಿಬ್ಬರು ಮಧ್ಯೆ ಒಳ್ಳೆ ಬಾಂಡೇಜ್ ಇದೆ ಅಂತ. ನಾವು ಕೂಡ ಜಗಳ ಆಡ್ತೀವಿ, ನಾವು ಕೂಡ ಕಿತ್ತಾಡ್ತೀವಿ, ನಮಗೂ ಕೂಡ ನಾನೇ ಮುಲ್ಸ್ಕೊತೀನಿ ಜಾಸ್ತಿ. ಆಮೇಲೆ ಮತ್ತೆ ಸಾರಿ ಕೇಳ್ತೀವಿ, ಅವ್ರು ಸಾರಿ ಕೇಳ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡಿಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀವಿ. ಸೊ ಲೈಫ್ ಅಂದ್ರೇ ಹಾಗೆ. ಇಲ್ಲಿ ನೋಡ್ಬೋದು, ಆನೆಗಳೆಲ್ಲ ಆರಾಮಾಗಿ ಅದ್ರ ಪಾಡ್ಗದು ಮೇಯ್ತಾ ಇತ್ತು. ಈ ಒಂದು ಆನೆ ಅಂತೂ ಮಿನಿಮಮ್ ನಾವು ಅರ್ಧ ಗಂಟೆ ಇಲ್ಲೇ ಆಗಿದ್ದೀವಿ. ಈ ಆನೆ ನಿಧಾನಕ್ಕೆ ತನ್ನ ಪ್ಲೇಸ್ಗೆ ಹೋಗೋದಕ್ಕೆ ಯಾವ ಗಾಡಿನೂ ಮುಂದಕ್ಕೆ ಬಿಡದೆ ರೋಡಲ್ಲೇ ಗಜ ಅದರಲ್ಲೂ ಆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಬಟ್ ಲೇಟ್ ಆಗ್ತಾಯಿತ್ತು, ನಾವು ಹೊರಗಡೆ ಹೋಗಬೇಕಿತ್ತು, ಅವ್ರು ಕೊಡೋ ಟೈಮಿಂಗ್ಸ್ ಒಳಗಡೆ ನಾವು ರೀಚ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಈ ಆನೆ ಅಂತೂ ಒಂಟಿ ಸಲಗ ಅಂತ ಹೇಳ್ತಾರೆ ಇದನ್ನು. ಸೊ ಇವತ್ತಂತೂ ಮಿನಿಮಮ್ ನಾವು ಒಂದು ಅಂದಾಜು ಒಂದು 25 ಆನೆಗಳನ್ನೇ ನೋಡ್ಬಿಟ್ಟಿದ್ದೀವಿ ಇಲ್ಲಿ.
ಅದ್ರ ಜೊತೆಗೆ ಒಂದಷ್ಟು ಕೋತಿಗಳು, ಜಿಂಕೆಗಳು, ನವಿಲು, ಯಕ್ಕು ಇದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಡೋಣ ಅಂತ ಹೇಳಿ ಬಂದು. ಇಲ್ಲಿ ನೋಡ್ಬೋದು ನೀವು ಒಂಟಿ ಸಲಗ ಅದು. ಒಂಟಿಯಾಗಿದ್ರೂ ಒಂಥರ ಚಂದ, ಫ್ಯಾಮಿಲಿ ಇದ್ರೂ ಒಂಥರ ಚಂದ ಅಂತ ಅನ್ನಿಸ್ತು ಆಗ. ಸೊ ಇಲ್ಲಿ ನೋಡ್ಬೋದು ನಾವು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ನಮ್ಮನೆ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದರು ಕೇಕ್ ಕಟ್ ಮಾಡೋದಕ್ಕೆ ಬರಲೇಬೇಕು ಅಂತ ಹೇಳಿ. ಸೊ ಅದಕ್ಕೂ ಮುಂಚೆ ನಾವು ಕಾವೇರಿ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ರಿಲೇಷನಲ್ಲಿ ಒಬ್ರಿಗೆ ಹೆಲ್ತ್ ಇಶ್ಯೂ ಆಗಿತ್ತು, ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಫಸ್ಟ್ ವಿಸಿಟ್ ಮಾಡೋಣ ಅಂತ ಹೇಳಿ ಮೊದಲು ಕಾವೇರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಹೋಗಿರುವಂಥದ್ದು. ಈ ಡ್ರೆಸ್ಸು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಒಂಥರ ಡಿಫ್ರೆಂಟ್ ಲುಕ್ ಅಂತ ಅನ್ನಿಸ್ತು. ಅದಾದಮೇಲೆ 3 ಡ್ರೆಸ್ ತೊಗೊಂಡಿದ್ದೆ. ನನ್ನ ಮಗಳಿಗೆ 4 ಡ್ರೆಸ್ ಕೊಡಿಸಿದ್ದೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವಳಿಗೆ 4 ಡ್ರೆಸ್ ಕೊಡಿಸಿದ್ದೆ, ಯಾಕೆಂದರೆ ಅವಳು ಖುಷಿಯಾಗಿದ್ದಷ್ಟು ನಾವು ಖುಷಿಯಾಗಿರ್ಬೋದು ಅಂತ ಹೇಳಿ. ಆಮೇಲೆ ನಾನು ತುಂಬ ಸೆಲೆಬ್ರೇಷನ್ನು ಆ ಥರದ್ದೆಲ್ಲದಕ್ಕಿಂತ ನನಗೆ ಹೆಲ್ತಿ ಫುಡ್ ಇಷ್ಟ, ಹೆಲ್ತಿ ಲೈಫ್ ಸ್ಟೈಲ್ ಇಷ್ಟ, ಕಂಫರ್ಟಬಲ್ ಆಗಿರಬೇಕು, ನಮ್ಮ ಗುರುಗಳು ಹೇಳಿರೋ ಹಂಗೆ ಇದ್ರೆ ನೆಮ್ಮದಿಯಾಗಿರಬೇಕು, ಅದನ್ನೆಲ್ಲ ರಿಚ್ಚಾಗಿ ಹೆಚ್ಚಾಗಿ ತೋರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅನ್ನೋ ಲೈಫನ್ನು ಇಷ್ಟಪಡೋಳು ನಾನು. ಇದು ನಮ್ಮ ಹುಣಸೂರಿನ ಸಾಯಿಬಾಬಾ ಟೆಂಪಲ್ ಆಗಿದೆ. ಇಲ್ಲೇ ಅಪೋಸಿಟು ಕಾವೇರಿ ಹಾಸ್ಪಿಟ್ಲ್ ಇರುವಂಥದ್ದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೂಡ. ನನಗೆ ಆದಷ್ಟು ಕಂಫರ್ಟಬಲ್ ಝೋನನ್ನು ನಾನು ಇಷ್ಟಪಡ್ತೀನಿ. ಮೀನ್ಸ್ ಆದಷ್ಟು ಹೆಲ್ತಿ ಅನ್ನೋದೇ ನನ್ನ ಕಾನ್ಸೆಪ್ಟ್. ಅದರ್ವೈಸ್ ನಾನು ಇನ್ನೇನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಬಗ್ಗೆ ಮಾತಾಡಿದ್ರಾ ಅವ್ರು ಮಾತಾಡೋದಕ್ಕೆ ಲಾಯಕು, ನಮ್ಮ ಹಿಂದೆ ಮಾತಾಡಿದ್ರ ಅವ್ರು ಹಿಂದೆ ಇರೋಕ್ಕೆ ಲಾಯಕು ಅಂತ ಅಂದ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಹೊರತು ಅವರಲ್ಲಿದ್ದಾರೆ ಇವ್ರಿಲ್ಲಿದ್ದಾರೆ ಅವರೇನೋ ಅಂದ್ಕೊತಾರೆ. ನೋಡ್ರಿ, ಇರೋದೊಂದೇ ಜೀವ, ಅದು ಹೋಯ್ತಾ ಅವ್ರು ಎಷ್ಟು ಮಾತಾಡಿದ್ರು ಆ ಜೀವಕ್ಕೆ ಏನು ನಷ್ಟ ಏನಿಲ್ಲ ಕಣ್ರಿ. ಹಂಗಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಸೊ ನಾವು ಬಂದಿದ್ದು ನಮ್ಮ ಹುಣಸೂರಿನ ಐಸ್ ಮ್ಯಾಜಿಕ್ಕಿಗೆ ಬಂದು ಆಲ್ಮೋಸ್ಟ್ ಈ ಐಸ್ ಮ್ಯಾಜಿಕಲ್ಲಿ ನನ್ನ ಮಗಳಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಇದು ಕೂಡ ಒನ್ ಆಫ್ ದ ಮೆಮೋರಿಯಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ಆಗಲೇ ಇವ್ರ ಫ್ರೆಂಡ್ಸ್ ಎಲ್ಲ ಬರ್ತ್ಡೇಗೆ ರೆಡಿ ಮಾಡಿರೋದನ್ನೆಲ್ಲ ತೆಗೆಸಿ ಅವರು ಆ್ಯನಿವರ್ಸರಿಗೆ ಅಂತ ಹೇಳಿ ರೆಡಿ ಮಾಡಿಸಿದ್ರು. ಕೇಕ್ ಕೂಡ ಪೇಸ್ಟ್ರಿ ಕೇಕು ಆರ್ಡ್ರ್ ಮಾಡಿದರು. ಬಟ್ ನಾವು ಯಾರೂ ಸ್ವೀಟ್ನ ತಿನ್ನೋದಿಲ್ಲ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮನೆಯವ್ರು ಕೂಡ ಖುಷಿಗೆ, ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಟ್ಲು. ಒಂದು ಲೈಫಲ್ಲಿ ಅಂತ ಹೇಳಿದ್ರೆ ಚಪ್ಪಾಳೆ ಬರಲಿಕ್ಕಾಗಲಿ, ಪ್ರೀತಿ ಮಾಡಲಿಕ್ಕಾಗಲಿ, ಏನೇ ಆಗಲಿ ಇಬ್ಬರು ಇದ್ರೇ ಚೆಂದ. ಅಂಥದ್ರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡದು ಮಾಡಿಕೊಂಡು ಜೀವನಗಳನ್ನ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮಕ್ಳಿಗೋಸ್ಕರನಾದರೂ ಸಣ್ಣ ಪುಟ್ಟದ್ದು ಹೋಗಲಿ, ನಿಮ್ಗೆ ಹೆಂಗೆ ಬೇಕೋ ಹಾಗಾದರೂ ಅಟ್ಲೀಸ್ಟ್ ಆ ಲೈಫನ್ನು ರೆಡಿ ಮಾಡ್ಕೊಳ್ಳಿ. ಇವರಿಬ್ಬರು ನಮ್ಮ ಮನೆಯವ್ರ ಫ್ರೆಂಡ್ಸು. ಇವರು ಕೇಕನ್ನು ಕಟ್ ಮಾಡೋಕ್ಕೆ ಬರಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು. ಸೊ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದಕ್ಕೂ ಮುಂಚೆ ನಮ್ಮ ಮನೆಯವರು ಫ್ರೆಂಡ್ ಒಬ್ಬರು ಎಮರ್ಜೆನ್ಸಿ ಅಂತ ಹೇಳಿ ಫುಡ್ಡನ್ನ ಕೊಟ್ಟಿದ್ದರು. ಅವರಂತೂ ನನಗೆ ದೇವರೇ. ಯಾಕೆಂತ ಹೇಳಿದ್ರೆ ತುಂಬ ಸುಸ್ತಾಗಿತ್ತು. ಲೋ ಬಿ ಪಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹಿಂದಿನ ದಿನ. ಅವರು ಅಲ್ಲಿಗೆ ಊಟ ತಂದುಕೊಟ್ರು. ನಿಜವಾಗ್ಲೂ ಅವರು ದೇವ್ರಿಗಿಂತ ಹೆಚ್ಚು ದೇವ್ರು ಕಾಣಿಸ್ಬಿಟ್ರು ನನಗೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ಥರ ಫ್ರೆಂಡ್ ಸರ್ಕಲ್ ಇದ್ದು ಲೈಫ್ ಚೆನ್ನಾಗಿದೆ, ಖುಷಿಯಾಗಿರ್ರಿ, ನೀವು ಖುಷಿಯಾಗಿರಿ, ನಿಮ್ಮ ಜೊತೆಗಿರೋರ್ನೂ ಖುಷಿಯಾಗಿರೋದಕ್ಕೆ ಬಿಡಿ ಅಂತ ಹೇಳ್ತಾ ಇವತ್ತಿನ ಡೇನ ನಾನು ಇಷ್ಟೇ ಆಲ್ಮೋಸ್ಟ್ ತುಂಬ ಏನು ಸೆಲೆಬ್ರೇಟ್ ಅಂತ ಮಾಡೋಕ್ಕೋಗಲ್ಲ. ನನ್ನ ಮಗಳು ಇಷ್ಟಪಟ್ಟಿದ್ದನ್ನೆಲ್ಲ ತೊಗೊಡೋದೇ ನಮ್ಮ ಖುಷಿ. ಅವಳು ಒಂದು 4-5 ಡ್ರೆಸ್ ಕೇಳಿದ್ಲು ಅಂತ ಹೇಳಿ ಅವಳು ಕೊಡಿಸ್ಕೊಂಡು ನಾವು ಅಷ್ಟೇ ಸಿಂಪಲ್ಲಾಗಿ ಒಂದು ಕೇಕನ್ನು ಕಟ್ ಮಾಡಿ ಈ ಒಂದು ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಆಶೀರ್ವಾದ ಅಷ್ಟೇ. ನೀವು ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಬೆಸ್ಟ್ ವಿಶಸ್ಗಳನ್ನ ತಿಳಿಸಿದ್ದೀರಾ. ಆದಷ್ಟು ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆವರೆಗೂ ಹೀಗೆ ಇರಲಿ. ನಾನು ಹೇಳೋವಂಥ ಒಂದು ಸಣ್ಣ ಪುಟ್ಟ ಏನಾದರೂ ಇದ್ದರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಿಂಪಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಅದರಲ್ಲೂ ಇವತ್ತು ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಅವಳ ಫೇವ್ರೇಟ್ ಡ್ರೆಸ್ಸಸ್ಸು, ಅವಳ ಫೇವ್ರೇಟ್ ಪ್ಲೇಸು, ಅವಳ ಫೇವ್ರೇಟ್ ಜಾಗ ಐಸ್ ಮ್ಯಾಜಿಕ್ಕು, ಆಮೇಲೆ ಕೇಕ್ ತಿಂದಿದ್ದು. ಶಿ ವಿಲ್ ಬಿ ಅ ವೆರಿ ಹ್ಯಾಪಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಶಿ ಆಲ್ಸೋ ವಿಶಿಂಗ್ ಮೀ. ಲಾಸ್ಟ್ ಇಯರು ಸ್ವಲ್ಪ ಮಾತಾಡ್ತಿದ್ಲು, ಸಿಂಪಲಾಗಿ ವಿಶ್ ಮಾಡಿದ್ಲು. ಈ ವರ್ಷ ಅವಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಹ್ಯಾಪಿ ಆ್ಯನಿವರ್ಸರಿ, ಅಪ್ಪ ಆ್ಯನಿವರ್ಸರಿ ಅಂತ ಹೇಳಿ ನಾವು ಕೇಕ್ ಕಟ್ ಮಾಡಿದ್ಮೇಲೆ
ಕಟ್ ಮಾಡೋಕ್ಕೆ ಮುಂಚೆಗೇ ಅವಳು ನಮಗೆ ಹಗ್ ಮಾಡಿದ್ದಾಗಿರ್ಬೋದು, ಆ ಪ್ರೀತಿ ವಿಶ್ವಾಸ ತೋರಿಸಿದ್ದಾಗಿರ್ಬೋದು ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಈ ಒಂದು ಸಿಂಪಲ್ ಡೇ ಬಿಗ್ ಎನರ್ಜಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೀಗೆ ಮತ್ತೆ ಸಿಗುವ.